ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್. ನಾನು ನಿಮ್ಮ ಶ್ರುತಿ. ಇವತ್ತು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲೇ ತುಂಬ ಓಲ್ಡೆಸ್ಟ್ ಟೆಂಪಲ್, ಅತ್ಯಂತ ಪುರಾತನವಾದಂಥ ಒಂದು ದೇವಸ್ಥಾನದ ಬಗ್ಗೆ ನಾನು ಮಾಹಿತಿ ತಂದಿದ್ದೀನಿ. ರಾಜಧಾನಿ ಬೆಂಗಳೂರಲ್ಲಿ ಹಳೆಯ ದೇವಸ್ಥಾನ ಅಂದರೆ ಎಲ್ಲರ ತಲೆಗೂ ಬರೋದು ಗವಿ ಗಂಗಾಧರೇಶ್ವರ ಸ್ವಾಮಿ, ಮಲ್ಲೇಶ್ವರಮಲ್ಲಿರುವಂತಹ ಕಾಡು ಮಲ್ಲೇಶ್ವರ ಸ್ವಾಮಿ, ಮತ್ತು ಹಲ್ಸೂರಲ್ಲಿರುವಂತಹ ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಅದಾದಮೇಲೆ ಬಸವನಗುಡಿಯಲ್ಲಿದೆಯಲ್ಲ ದೊಡ್ಡ ಗಣೇಶನ ದೇವಸ್ಥಾನ, ಮತ್ತು ಬಿಗ್ ಬುಲ್ ಟೆಂಪಲ್, ದೊಡ್ಡ ಬಸವಣ್ಣ ಇದೆಯಲ್ಲ ಆ ದೇವಸ್ಥಾನನೇ ಎಲ್ಲರೂ ತಲೆಗೂ ಬರುತ್ತೆ. ಬಟ್ ಇದು ಎಲ್ಲ ಶಿವನಿಗೆ ಸಂಬಂಧಪಟ್ಟಿದ್ದ ದೇವಸ್ಥಾನ ಆಯಿತು. ನಾನಿವತ್ತು ತಂದಿರುವಂತಹ ದೇವಸ್ಥಾನ ಚೊಕ್ಕನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಡೈಟಿ ಅಂದರೆ ದೇವರು ಬಂದು ಶ್ರೀದೇವಿ ಭೂದೇವಿ ಸಮೇತ ಚೊಕ್ಕನಾಥ, ಚೊಕ್ಕ ಪೆರುಮಾಳ್. ಚೊಕ್ಕ ಅಂದರೆ ಸೊಗಸುಗಾರ, ತುಂಬ ಚೆನ್ನಾಗಿರೋನು ನೋಡೋಕ್ಕೆ. ಇವಾಗ ನಮ್ಮ ಮೇಲುಕೋಟೆ ಚೆಲುವ ನಾರಾಯಣ ಅನ್ನಲ್ವಾ, ಆ ಥರ ಮಹಾವಿಷ್ಣುಗೆ ಸಮರ್ಪಿತವಾಗಿರುವಂತಹ ದೇವಸ್ಥಾನ. ಈ ದೇವಸ್ಥಾನ ಇರೋದು ಈಗ ದೊಮ್ಲೂರು ಅಲ್ಲಿರೋದು, ದೊಮ್ಲೂರು ಅಷ್ಟೇ, DOMLUR, ದೊಮ್ಲೂರಲ್ಲಿ. ಈ ದೊಮ್ಲೂರನ್ನ ಮುಂಚೆ ಹಳೆ ಕಾಲದಲ್ಲಿ ಹಳೆಯ ಶಾಸನಗಳ ಪ್ರಕಾರ ಏನು ತಮಿಳ್ ಇನ್ಸ್ಕ್ರಿಪ್ಷನ್ಸ್ ಏನಿದೆ ಅದರ ಪ್ರಕಾರ ತೊಮ್ಮಲೂರು, ದೇಸಿ ಮಣ್ಣಿಕಾಪಟ್ಟಣಂ ಅಂತ ಕರಿತಾಯಿದ್ರು, ದೇಸಿ ಮಣ್ಣಿಕಾಪಟ್ಟಣಂ ಅಂತ. ಈ ದೇವಸ್ಥಾನನ 10ನೇ ಶತಮಾನದಲ್ಲಿ ರಾಜರಾಜ ಚೋಳ ನಿರ್ಮಿಸಿರುವಂತಹ ದೇವಸ್ಥಾನ ಇದು. ಇವಾಗಿನ ಯಲಹಂಕ ಏನಿದೆ ಅದು ಆವಾಗ ಯಲಹಂಕ ನಾಡು ಅಂತ ಕರಿತಾಯಿದ್ರು. ಆ ಯಲಹಂಕ ನಾಡಲ್ಲಿ ರಾಜರಾಜ ಚೋಳ ಬಂದು ಯುದ್ಧ ಮಾಡಿ ಏನೋ ಗೆದ್ದಾಗ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ರು. ಚೊಕ್ಕನಾಥ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿರೋದು. ಇದು ಎಲ್ಲ ದೇವಸ್ಥಾನಗಳಿಗೂ ತುಂಬ ಹಳೆಯ ಪುರಾತನ ದೇವಸ್ಥಾನ ಅಂದರೆ ಇದೇ ಇವಾಗ ಬೆಂಗಳೂರಿನಲ್ಲಿ ಕರೆಂಟ್ಲಿ. ಮತ್ತು ಈ ದೇವಸ್ಥಾನದ್ದು ತುಂಬ ವಿಶೇಷತೆ ಇದೆ. ಯಾವ ದೇವಸ್ಥಾನದಲ್ಲೂ ಈ ವಿಶೇಷತೆನ ನೀವು ನೋಡೋಕ್ಕಾಗಲ್ಲ ಬೆಂಗಳೂರಿನಲ್ಲಿ. ಅಂಥ ಒಂದು ವಿಶೇಷತೆನ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ದೇವಸ್ಥಾನ ಎಂಟ್ರಾಗ್ತಾ ಇದ್ದಂಗೆ ಎಡಗಡೆ ಅಂದರೆ ಲೆಫ್ಟ್ಗೆ ಗಣೇಶನ ಗುಡಿ ಸಿಗುತ್ತೆ, ರೈಟ್ ಸೈಡ್ಗೆ ಆಂಜನೇಯನ ಗುಡಿ ಸಿಗುತ್ತೆ. ಮುಂಚೆ ಇದು ಈ ಥರ ಇರಲಿಲ್ಲ. ಗಣೇಶ ಮತ್ತು ಆಂಜನೇಯ ಈಗ ರೀಸೆಂಟ್ಲಿ ಇನ್ಕ್ಲೂಡ್ ಮಾಡಿದ್ದು. ಇದು ಎಂಟ್ರೆನ್ಸಲ್ಲಿರುವಂತಹ ರಂಗಮಂಟಪ. ದೇವಸ್ಥಾನದ ಟೈಮಿಂಗ್ಸು ಎಲ್ಲ ಪ್ರತಿಯೊಂದು ಡಿಸ್ಪ್ಲೇ ಮಾಡಿದ್ದಾರೆ ಅಲ್ಲಿ. ಮತ್ತು ದೇವಸ್ಥಾನದ ಇತಿಹಾಸದ ಬಗ್ಗೆ ಇಂಗ್ಲೀಷಲ್ಲಿ ಹಾಗೂ ಕನ್ನಡದಲ್ಲಿ ಎರಡರಲ್ಲೂ ಮಾಹಿತಿ ಇದೆ. ದೇವಸ್ಥಾನದ ಎಲ್ಲ ಸೇವೆಗಳ ಬಗ್ಗೆ ಮಾಹಿತಿ ಇದೆ. ದೇವಸ್ಥಾನನ ಹಲವಾರು ರಾಜರು ಜೀರ್ಣೋದ್ಧಾರ ಮಾಡಿದ್ದಾರೆ. ಬಟ್ ಆದರೆ ರಾಜರಾಜ ಚೋಳ ಕಟ್ಟಿ ಏನು ಗರ್ಭಗುಡಿ ಏನಿತ್ತಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಿಲ್ಲ. ಅದರ ಮುಂದೆ ಇರುವಂತಹ ಅರ್ಧ ಮಂಟಪ, ನವರಂಗ, ಮುಖಮಂಟಪ ಇದೆಲ್ಲ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ವುಡ್ಡನ್ ಕಾರ್ವಿಂಗ್ ಇರುವಂಥದ್ದು ಬಾಗಿಲಂತೂ ತುಂಬ ಚೆನ್ನಾಗಿದೆ, ತುಂಬ ಹಳೆಯ ಕಾಲದ್ದು ಇದು ವುಡ್ಡನ್ ಕಾರ್ವಿಂಗ್. ಇದು ದ್ರಾವಿಡಿಯನ್ ಸ್ಟೈಲ್ ಆರ್ಕಿಟೆಕ್ಚರಲ್ಲಿ ಇದಿದೆ. ಮತ್ತು ಇಲ್ಲಿನ ಹಿಸ್ಟ್ರಿ ಪ್ರಕಾರ ಇದು ನೋಡಿ 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಫಸ್ಟ್ ಏನು ನಾನು ಒಂದು ಇದು ತೋರಿಸಿದ್ನಲ್ಲ ಗರುಡಗಂಬ, ಅದರ ಮುಂದೆ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿರೋದು. ಮತ್ತು ತಮಿಳ್ ಇನ್ಸ್ಕ್ರಿಪ್ಷನ್ಸು ಎಲ್ಲ ಸಿಗುತ್ತೆ ನಿಮಗೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಹಳೆ ಕಾಲದ ದೇವಸ್ಥಾನ ಇದು, ಯಾವ ಇಸ್ವಿಯಲ್ಲಿ ಇದು ಕಟ್ಟಲ್ಪಟ್ಟಿದ್ದು, ಎಲ್ಲ ದೇವಸ್ಥಾನದಲ್ಲೂ ಒಂದು ಕಲ್ಲಿದೆ. ಆ ಕಲ್ಲ ಮೇಲೆ ಅಲ್ಲಿ ನಿಮಗೆ ಇನ್ಸ್ಕ್ರಿಪ್ಷನ್ ಇದೆ. ಅದರಲ್ಲಿ ಏನಿದೆ ಅಂದರೆ ಇಲ್ಲಿ ಈ ದೇವಸ್ಥಾನಕ್ಕೆ ಶಾಸನದ ಪ್ರಕಾರ ಉತ್ಸವ ನಡೆಯುತ್ತಾ ಇತ್ತಲ್ಲ, ಆ ಸಮಯದಲ್ಲಿ ರಾಜ ಕೃಷ್ಣದೇವರಾಯ ಅವರು ಪಳಗಿದ ಆನೆಗಳನ್ನ ಕಳಿಸ್ಕೊಡ್ತಾ ಇದ್ರಂತೆ ದೇವಸ್ಥಾನಕ್ಕೆ. ಮತ್ತು ಇಲ್ಲಿ ಪ್ರತಿದಿನ ಹೋಮ ನಡೆಯುತ್ತೆ, ಪುರುಷ ಸೂಕ್ತ ಹೋಮ ನಡೆಯುತ್ತೆ. ಅದಕ್ಕೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಂಟ್ರೆಸ್ಟ್ ಇರೋರು ಮಾಡಿಸ್ಕೊಳ್ಬೋದು. ಪ್ರತಿದಿನ ಪ್ರಾಕಾರೋತ್ಸವ ಇರುತ್ತೆ. ಉತ್ಸವ ಮೂರ್ತಿನ ಪ್ರಾಕಾರದಲ್ಲೇ ರೌಂಡ್ ಮಾಡ್ತಾರೆ. ಇದು ನಾನು ಒಳಗಡೆ ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಒಳಗಡೆ ಆ ವುಡ್ಡನ್ ಬಾಗಿಲು ಒಳಗಡೆ ಬಂದರೆ ಈ ಥರ ಇದೆ. ಇಲ್ಲಿ ಒಂದು ಕಂಬ ಕೂಡ ಅವ್ರು ಅಲ್ಲಾಡಿಸಿಲ್ಲ. ಹೇಗೆ ಕಟ್ಟಿದ್ರು ಅದೇ ಥರ ಉಳಿಸ್ಕೊಂಡಿದ್ದಾರೆ ದೇವಸ್ಥಾನನ. ಏನೂ ಚೇಂಜಸ್ ಮಾಡಿಲ್ಲ. ಕೆಳಗಡೆ ಮಾತ್ರ ಸ್ವಲ್ಪ ಟೈಲ್ಸು ಆ ಥರ ಏನಾದರೂ ಹಾಕ್ಕೊಂಡಿದ್ದಾರೆ. ಕಾರ್ವಿಂಗ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ದೇವಸ್ಥಾನದಲ್ಲಿ ಅಂದರೆ ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಬೇಕು. ಹಳೇ ಕಾಲದ ಕಾರ್ವಿಂಗ್ಸು, ಕೈಯಲ್ಲಿ ಮಾಡಿರೋವಂಥ ಹ್ಯಾಂಡ್
ಕಾರ್ವಿಂಗ್ಸು. ಪಿಲ್ಲರ್ಸ್ ಮೇಲೆ ಎಲ್ಲ ಸುಗ್ರೀವ, ವಾಲಿ ನಾಟಕ ಎಲ್ಲ ಥರ ಕಾರ್ವಿಂಗ್ಸ್ ಇದೆ ಇದರಲ್ಲಿ. ಇಲ್ಲಿ ಹೊರಗಡೆ ಒಂದು ಹಳೇ ಪಾರಿಜಾತ ಮರ ಇದೆ. ಪಾರಿಜಾತ ಮರದ ಕೆಳಗಡೆ ಈ ಕಲ್ಲಿದೆ. ಗಣೇಶನ ದೇವಸ್ಥಾನ ನಾನು ಏನು ಹೇಳಿದೆ ಗುಡಿ ಅದರ ಪಕ್ಕದಲ್ಲೇ ಇದೆ. ಈ ಇದರ ಮೇಲೆ ಕ್ಲೀನಾಗಿ ಇನ್ಸ್ಕ್ರಿಪ್ಷನಲ್ಲಿ ಬರೆದಿದ್ದಾರೆ, ತಮಿಳ್ ಇನ್ಸ್ಕ್ರಿಪ್ಷನ್ ಇದು. ಇದರಲ್ಲಿದೆ ಇದು ಎಷ್ಟು ವರ್ಷದ ಹಳೆ ದೇವಸ್ಥಾನ ಅಂತ. ನಮಗೆ ಓದಕ್ಕೆ ಬರಲ್ಲ, ಬಟ್ ಹಿಸ್ಟೋರಿಯನ್ಸ್ ಎಲ್ಲ ಓದಿ ಇಟ್ಟಿದ್ದಾರೆ. ದೇವಸ್ಥಾನದಲ್ಲಿ ನೀವು ಈ ಥರ ಕಾರ್ವಿಂಗ್ಸ್ನ ಎಲ್ಲೆಡೆ ನೋಡ್ಬೋದು. ಇದು ನೋಡಿ ಆನೆದು ಎಷ್ಟು ಬ್ಯೂಟಿಫುಲ್ ಕಾರ್ವಿಂಗ್ಸ್ ಇದೆ ಗೊತ್ತಾ. ಈ ಥರ ಎಲ್ಲ ಇದೆ ದೇವಸ್ಥಾನದಲ್ಲಿ. ದೇವಸ್ಥಾನದ ಗರುಡಗಂಬ ಇದು ನೋಡಿ, ಹಿಂದೆ ನಾನು ಏನು ಇದಿದೆಯಲ್ಲ ಗರ್ಭಗುಡಿ, ಅದರದ್ದು ಕಾರ್ವಿಂಗ್ಸ್ ಇದು. ಮತ್ತು ಈ ದೇವಸ್ಥಾನದ ಮುಖ್ಯ ವಿಶೇಷತೆ ಏನಂದರೆ, ದೇವಸ್ಥಾನದಲ್ಲಿ 2 ಸಲ ದೇವರ ಮೇಲೆ ಡೈರೆಕ್ಟಾಗಿ ಸೂರ್ಯನ ಕಿರಣ ಬೀಳುತ್ತೆ. ಇದು ರೀಸೆಂಟಾಗಿ ತೊಗೊಂಡಿರೋವಂಥ ವಿಡಿಯೋ. ಮೊನ್ನೆ ಮಾರ್ಚ್ 7 ಮಾರ್ನಿಂಗ್ 6:30 7 o'clock ಇದನ್ನು ವಿಡಿಯೋ ತೊಗೊಂಡಿದ್ದು. 6:30 ಅವರು ಹೋಮ ಮಾಡ್ತಿದ್ದಾಗ ತೆಗೆದಿರೋವಂಥ ವಿಡಿಯೋ. ಈ ದೇವಸ್ಥಾನ ಕಟ್ಟಿರೋದೇ ಆ ಥರ, ತುಂಬ ಹೈಟಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಬ್ಬರು ಮಹಾಮುನಿಗಳು ಇಲ್ಲಿ ತಪಸ್ ಮಾಡಿ ಈ ದೇವಸ್ಥಾನದಲ್ಲಿ ಮಹಾವಿಷ್ಣುವನ್ನು ಒಲಿಸ್ಕೊಂಡು ಇಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿರೋದು. ಶ್ರೀದೇವಿ ಭೂದೇವಿ ಸಮೇತ ಚೊಕ್ಕನಾಥ ಸ್ವಾಮಿ, ಚೊಕ್ಕ ಪೆರುಮಾಳ್ ಅಂತ ಇದೆ ತಮಿಳ್ ಇನ್ಸ್ಕ್ರಿಪ್ಷನಲ್ಲಿ. ಬಲು ಸುಂದರವಾಗಿರುವಂತಹ ಮಹಾವಿಷ್ಣುವಿನ ಮೂರ್ತಿ ಇದು. ಈ ದೇವಸ್ಥಾನದಲ್ಲಿ ಈ ಥರ ಸನ್ ರೇಸು ಡೈರೆಕ್ಟಾಗಿ ದೇವರ ಮೇಲೆ ಬೀಳೋದ್ರಿಂದ ಕಾಸ್ಮಿಕ್ ಎನರ್ಜಿ ಅಂದರೆ ಸಕಾರಾತ್ಮಕ ಶಕ್ತಿಯನ್ನು ಕೊಡುವಂತಹ ಸೂರ್ಯ ಕಿರಣಗಳು ಇಲ್ಲಿ ಬಿದ್ದು ಕಾಸ್ಮಿಕ್ ರೇಡಿಯೇಷನ್ ಇದೆ ದೇವಸ್ಥಾನದಲ್ಲಿ. ಅಂದರೆ ನಿಮಗೆ ಆ ಥರ ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ ಈ ದೇವಸ್ಥಾನದಲ್ಲಿ. ಅದಕ್ಕೆ 13 ಪಾಯಿಂಟ್ಸ್ನ ಸೈಂಟಿಸ್ಟ್ಸ್ ಮಾರ್ಕ್ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ. ಸೈಂಟಿಫಿಕಲಿ ಪ್ರೂವನ್ ಇದು. ಈ ಪಾಯಿಂಟ್ಸಲ್ಲಿ ನೀವು ನಿಂತು ದೇವರನ್ನು ಧ್ಯಾನಿಸಿದ್ರೆ ನಿಮ್ಮ 7 ಚಕ್ರಗಳು ಸಹಿತ ಆ್ಯಕ್ಟಿವೇಟ್ ಆಗುತ್ತೆ. ಈ ಆ್ಯಕ್ಟಿವೇಷನಿಂದ ನಿಮ್ಮೊಳಗಡೆ ಪಾಸಿಟಿವ್ ವೈಬ್ರೇಷನ್, ಪಾಸಿಟಿವ್ ಎನರ್ಜಿ ಬರುತ್ತೆ, ಸಕಾರಾತ್ಮಕ ಶಕ್ತಿ ಬರುತ್ತೆ. ಈ ದೇವಸ್ಥಾನದಲ್ಲಿ ನೋಡಿ, ಇಲ್ಲಿ ಇದು ದೇವಸ್ಥಾನ ಒಳಗಡೆ ದೇವ್ರ ಎದುರುಗಡೆ ಒಂದು ಪಾಯಿಂಟು ಹುಂಡಿ ಇದೆಯಲ್ಲ, ಅಲ್ಲಿ ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಗುರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅಲ್ಲೊಂದು, ಲೆಫ್ಟ್ ಸೈಡ್ ಒಂದು ಚಿಕ್ಕ ಗೇಟ್ ಥರ ಮಾಡಿ ಅಲ್ಲಿ ದೇವರಿದೆ. ಮತ್ತು ಇದು ಹೊರಗಡೆ ನಾನು ಅದೇನು ಶಾಸನ ತೋರಿಸಿದ್ನಲ್ಲ ಅಲ್ಲಿ ನಿಮಗೆ ನೀಟಾಗಿ ಮಾರ್ಕ್ ಮಾಡಿದ್ದಾರೆ. ವೈಟ್ ಪೇಂಟಲ್ಲಿ ಬಾಕ್ಸ್ ಮಾಡಿ ಬಿಟ್ಟಿದ್ದಾರೆ. ಈ ಬಾಕ್ಸ್ ಒಳಗಡೆ ನಾವು ನಿಂತ್ಕೊಂಡು, ಯಾರೇ ಆಗಲಿ ದೇವಸ್ಥಾನಕ್ಕೆ ಹೋದವರು ನಿಂತ್ಕೊಂಡು ಅಲ್ಲಿ ಧ್ಯಾನ ಮಾಡಬೇಕು ದೇವರನ್ನ. 21 ಸಲ ನೀವು ಓಂ ನಮೋ ನಾರಾಯಣ ಅಂತ ಕೇಳ್ಕೊಳ್ಬೋದು. ಅಥವಾ ನಿಮ್ಮಿಷ್ಟ, ಗೋವಿಂದಾಯ ನಮಃ, ನಿಮಗೆ ನಾರಾಯಣ ಮಹಾವಿಷ್ಣುಗೆ ಸಂಬಂಧಪಟ್ಟಿದ್ದ ಮಂತ್ರ ಅಥವಾ ಧನ್ವಂತರಿ ಮಂತ್ರ ಏನಾದರೂ ಸರಿ ನೀವು ಹೇಳ್ಕೊಂಡಿದ್ದೇ ಆದಲ್ಲಿ ನಿಮ್ಮಲ್ಲಿ ನೀವು ಪಾಸಿಟಿವ್ ವೈಬ್ರೇಷನ್ಸ್ನ ಕಾಣ್ಬೋದು. ಯಾರು ಮೆಡಿಟೇಷನ್, ಧ್ಯಾನ ಇದರಲ್ಲೆಲ್ಲ ಇರ್ತಾರೆ ಅವರಿಗೆ ಬೇಗ ಅನುಭವಕ್ಕೆ ಬರುತ್ತೆ. ಅದರಲ್ಲಿ ಇಲ್ಲದೇ ಇರೋರಿಗೆ ಸ್ವಲ್ಪ ಲೇಟಾಗಿ ಅನುಭವ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮೆಲ್ಲ ಚಕ್ರಗಳ ಆ್ಯಕ್ಟಿವೇಷನಿಂದ ನಿಮಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಗುತ್ತೆ. ಈ ದೇವಸ್ಥಾನದಲ್ಲಿ ಮೇನ್ಲಿ ಆರೋಗ್ಯನೇ ಮೇಯ್ನ್ ಇಲ್ಲಿ. ಮತ್ತು ನಾನು ಈ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನನ್ನ ಆರೋಗ್ಯ ಸರಿ ಹೋಗಬೇಕಾಗಿತ್ತಲ್ಲ, ಆ ಥರ ಅಲ್ಲ. 21 ರೌಂಡ್ ಹೊಡಿಬೇಕು ದೇವಸ್ಥಾನನ. 1 ರೌಂಡಲ್ಲಿ ಮಾತ್ರ ನೀವು ಈ ಜಾಗಗಳಲ್ಲಿ ನಿಂತು ಪ್ರತಿ ಜಾಗದಲ್ಲೂ ಪ್ರತಿ ಪಾಯಿಂಟಲ್ಲೂ ಅಟ್ಲೀಸ್ಟ್ 1 ಮಿನಿಟ್ ನೀವು ಧ್ಯಾನನ ಮಾಡಬೇಕು. ಇದನ್ನು ನೀವು ಪ್ರತಿದಿನ 21 ಡೇಸ್ ಮಾಡ್ಬೋದು. ಇಲ್ಲ ನಂಗೆ ಪ್ರತಿದಿನ ಹೋಗೋಕ್ಕಾಗಲ್ಲ ಅನ್ನೋರು 21 ವೀಕ್ಸ್ ಮಾಡ್ಬೋದು. ಅಂದರೆ ನೀವು ವೆಡ್ನಸ್ಡೇ ಅಥವಾ ಸ್ಯಾಟರ್ಡೇ ಹೋಗಿ ಇದನ್ನು ಮಾಡ್ಬೋದು. ವಿಷ್ಣುವಿನ ವಾರ ಬುಧವಾರ ಅಥವಾ ಶನಿವಾರ ಕೂಡ ನೀವು ಇದನ್ನು ಮಾಡ್ಬೋದು. ಶನಿವಾರ ತುಂಬ ರಶ್ ಇರೋದ್ರಿಂದ ನಾನು ಬುಧವಾರ ಸಜೆಸ್ಟ್ ಮಾಡ್ತೀನಿ. ಅಥವಾ ಬೇರೆ ದಿನ ಯಾವುದಾದ್ರೂ ಪರವಾಗಿಲ್ಲ, ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೇ, ನಿಮಗೆ ಯಾವ ದಿನ ಅನುಕೂಲ ಆ ದಿನ ಹೋಗಿ ನೀವು ಮಾಡ್ಬೋದು. ಇಲ್ಲಿ ನೀಟಾಗಿ ಮಾರ್ಕ್ ಮಾಡಿದ್ದಾರೆ ವೈಟ್ ಪೇಂಟಲ್ಲಿ. ಯಾವ ಡೈರೆಕ್ಷನಿಗೆ ನೀವು ಮುಖ ಮಾಡ್ಕೊಂಡು ನಿಂತ್ಕೋಬೇಕು ಅಂತಲೂ ಸಹ ಮಾರ್ಕ್ ಮಾಡಿದ್ದಾರೆ. ದೇವಸ್ಥಾನದ ಒಳಗಡೆ 3 ಪಾಯಿಂಟ್ ಇದೆ, ದೇವಸ್ಥಾನದ ಹೊರಗಡೆ 10 ಪಾಯಿಂಟ್ ಇದೆ. ಇದು ನಾನು ಗರ್ಭಗುಡಿಯೊಳಗಡೆ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಗರ್ಭಗುಡಿ. ಇದು ಇಲ್ಲಿ ಉತ್ಸವ ಮೂರ್ತಿಗಳನ್ನ ಇಟ್ಟಿದ್ದಾರೆ ಹೊರಗಡೆ ಅರ್ಧ ಮಂಟಪದಲ್ಲಿ.
ಇದೆಲ್ಲನೂ ಅಷ್ಟೇ ರಾಜರಾಜ ಚೋಳರು ನಿರ್ಮಿಸಿದಂತಹ ಗರ್ಭಗುಡಿನೇ ಉಳಿಸ್ಕೊಂಡಿದ್ದಾರೆ. ಅವರೇನೂ ಚೇಂಜಸ್ ಮಾಡಿಲ್ಲ. ನೋಡಿ ಎಂಟ್ರೆನ್ಸ್ ಎಲ್ಲ ಚಿಕ್ಕದಾಗಿ ಆಗ ಹೆಂಗಿತ್ತು ಹಾಗೇ ಇದೆ. ದೇವರು ಶ್ರೀದೇವಿ ಭೂದೇವಿ ಸಮೇತ ಚೊಕ್ಕನಾಥ ಸ್ವಾಮಿ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.